ಚಿಕ್ಕೋಡಿಯಲ್ಲಿ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ವಾಗ್ದಾಳಿಯನ್ನ ಬಿಜೆಪಿ ವಿರುದ್ಧನೇ ನಡೆಸ್ತಾ ಇದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ನಡೆಸ್ತಾ ಇದ್ದಾರೆ. ವಿಜೇಂದ್ರ ನಮ್ಮ ಪಕ್ಷದ ನಾಯಕರಲ್ಲ, ವಿಜೇಂದ್ರ ಅವರು ನಮ್ಮ ಪಕ್ಷದ ನಾಯಕರಲ್ಲ. ಯಡಿಯೂರಪ್ಪ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ನಾವು ಯಡಿಯೂರಪ್ಪ ವಿರೋಧಿಗಳು ಅಲ್ಲ. ಆದರೆ ವಿಜೇಂದ್ರ ಅವರನ್ನ ರಾಜ್ಯಾಧ್ಯಕ್ಷರು ಮಾಡಿರೋದಕ್ಕೆ ನಮಗೆ ವಿರೋಧ ಇದೆ. ಕಾರಣ ವಿಜೇಂದ್ರ ಜೂನಿಯರು, ಐಡಿಯಾಲಜಿ ಇಲ್ಲ, ಜೊತೆಗೆ ಸಂಘಟನೆ ಶಕ್ತಿ ಬಗ್ಗೆ ಅಷ್ಟಾಗಿ ಗೊತ್ತಿಲ್ಲ ಅನ್ನೋದು ರಮೇಶ್ ಜಾರಕಿಹೊಳಿ ಅವರ ಮಾತು. ಸೊ ರೆಬೆಲ್ ಟೀಮ್, ಬಿಜೆಪಿ ಒಳಗಿರುವಂತಹ ಒಳಬೇಗುದಿಯ ರೆಬೆಲ್ ಟೀಮ್ನಲ್ಲಿ ಇರುವಂತಹ ರಮೇಶ್ ಜಾರಕಿಹೊಳಿ ಅವರು ಮತ್ತೊಮ್ಮೆ ಗುಡುಗಿದ್ದಾರೆ. ಬರೋದಿಲ್ಲ, ನಮ್ಗೆ ಒಳ್ಳೆ ಬುದ್ಧಿ ಇದಾರೆ. ಅಂದ್ರೆ ಬುದ್ಧಿ ಇದಾರೆ. ನಮ್ಮ ಪಕ್ಷದ ಸಂಘಟನೆಗೋಸ್ಕರ ಏನು ಅವ್ರು ಮಾರ್ಗದರ್ಶನ ಮಾಡಿದ್ದಾರೆ. ವಿಜೇಂದ್ರನೇನೋ ಬೈದ್ರು ಅಂತ ಹೇಳಿ ಸರ್, ಯಾರು ಬೇದ್ರೆ ನನ್ನ ಬಿದಿರ್ಬೇಕು ಒಬ್ಬಳಿ, ಹಂಗೆ ಹೇಳಕ್ ಬರೋದಿಲ್ಲ. ನೋಡಿ, ನಮ್ಮ ಹಿರಿಯರ ಬುದ್ಧಿ ಇದೆ, ನನಗೆ ಬಿದಿರ್ಬೋದು, ಯಾರು ತಪ್ಪು ಮಾಡಿ ಬಿದಿರ್ಬೋದು, ಅವ್ರ ಹಕ್ಕದ. ನಮ್ಮ ಪಕ್ಷ ಸಂಘಟನೆಗೋಸ್ಕರ ನಾ ತಪ್ಪು ನನಗೆ ಇದ್ರೆ ಅವ್ರ ತಪ್ಪು ಅವ್ರು ತೆಗೆದ, ಅದಕ್ಕೆ ನಾವು ಅದನ್ನ ಹೇಳಕ್ ಬರೋದಿಲ್ಲ. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟ ವಿಜೇಂದ್ರ. ಅವ್ನು ಮಾಡಿದ್ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧ. ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ ಸರ್. ಒಂದ್ ವೇಳೆ ವಿಜೇಂದ್ರ ಅವ್ರ ಬದಲಾವಣೆ ಆಗ್ಬೇಕಾದ್ರೆ ಯತ್ನಾಳ್ ಅವ್ರ ಆಗ್ಬೇಕಾ ಅಥವಾ ಅರವಿಂದ್ ಲಿಂಬಾವಳಿ ಅವರು ಅಥವಾ ನೀವು ಸರ್, ಯಾರಂತ ಇದೆ? ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದೇ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕೃಷ್ಣ ಕೂತ್ಕಲೆ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅದು ಮಾಡೋದು ಕೊಡು. ಇವತ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನ ಕೈ ಕೊಡ್ರಿ. 120-130 ಸೀಟ್ ತಪ್ಪು BJP ತದ ನಮ್ಮ ಹೊರ ಆಗತ್ತೆ. ಇದು ಸರಿ, RSS ಸಭೆಯಲ್ಲಿ ನಾವು ಹೇಳಿದ್ರು, ನಾನೊಬ್ಬ ರಮೇಶ್ ಜಾರಕಿಹೊಳಿ ಅಲ್ಲ, ಯತ್ನಾಳ್ ಒಬ್ಬ ಅಲ್ಲ. ನಮ್ಮಂತ ಯತ್ನಾಳ್, ರಮೇಶ್ ಜಾರಕಿಹೊಳಿ, ಲಿಂಬಾವಳಿ ಅಂತ 20 ಮಂದಿ ಕೂಡ್ಸ್ರಿ, ಮೀಟಿಂಗ್ ಕರ್ರಿ. ನಿಮ್ಗೆ ಟಾಸ್ಕ್ ಇದೆ, ಈ ಕೆಲಸ ಮಾಡಪ್ಪ, ನೀವು ಕೊಡ್ರಿ. ನಮ್ಮ ಫೇಲ್ ಅದ ಹೊರ ಹಾಕಿ ನಮ್ಮನ್ನ ಹೇಳಿದ್ರು. ಬರೀ ಪದೇ ಯಡಿಯೂರಪ್ಪಗೆ ಕಂಡುಬೋದು ನಾವು. ಪಾಪ ವಯಸ್ಸಾತ ಅವ್ಗೆ ಬೇಕಾದ್ರೆ ಆ ಪಕ್ಷ ಕಟ್ಟದ ಅವ್ನ ಬಗ್ಗೆ ಗೌರವ ಇದೆ. ನಾವು ವಿಶ್ರಾಂತಿ ತೋಲಿ, ಅವ್ರ ಅಡ್ವೈಸ್ ಬೇಕು. ಡೀಟೇಲ್ಸ್ ಕೊಡ್ತಾರೆ ಚೇತನ್. ಇತ್ತೀಚೆಗಷ್ಟೇ RSS ನಾಯಕರ ಎಂಟ್ರಿ ಆಗಿತ್ತು. ಸಂಧಾನ ರೆಬೆಲ್ ನಾಯಕರು ಮತ್ತು ಬಿಜೆಪಿ ಇತರೆ ನಾಯಕರ ನಡುವೆ ಆಗತ್ತೆ ಅನ್ನೋ ನಿರೀಕ್ಷೆ ಇತ್ತು. ಬಟ್ ಅದು ಹುಸಿಯಾದಂಗೆ ಕಾಣಿಸ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವ್ರ ಮಾತು ಕೇಳಿಸ್ತಾ ಇದ್ರೆ ಖಂಡಿತವಾಗಿಯೂ ಮುಲ್ತಾ ಈ ಬಗ್ಗೆ RSS ನಾಯಕರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಏನು 2 ಬಣಗಳಿದಾವೆ, ಯತ್ನಾಳ್ ಸೇರಿದಂತೆ ವಿಜೇಂದ್ರ ಬಣವನ್ನ ಸಂಧಾನ ಮಾಡಲು ಸಾಕಷ್ಟು ಶ್ರಮವನ್ನ RSS ನವರು ಪಟ್ಟಿದ್ರು. ಆದ್ರೆ ಸದ್ಯದಕ್ಕೆಲ್ಲ ರಮೇಶ್ ಜಾರಕಿಹೊಳಿ ಅವರು ಒಂದು ರೀತಿಯಾದಂತಹ ವಿರೋಧ ವ್ಯಕ್ತಪಡಿಸಿರುವಂತದ್ದು. ಯಾಕಂದ್ರೆ ವಿಜೇಂದ್ರ ವಿರುದ್ಧ ಸಾಕಷ್ಟು ಹಳೆ ಆಯ್ತಿರುವಂತದ್ದು. ವಿಜೇಂದ್ರ ಯಾವತ್ತೂ ನಮ್ಮ ನಾಯಕನಲ್ಲ, ಬಿಜೆಪಿ ಪಕ್ಷಕ್ಕೆ ಭ್ರಷ್ಟ ಎಂಬ ಲೇಬಲ್ ಬರಲು ಕಾರಣ ವಿಜೇಂದ್ರ ಎನ್ನುವ ಮಾತುಗಳನ್ನ ಆಡಿರುವಂತದ್ದು. ಹೀಗಾಗಿ ಅವರ ನಾಯಕತ್ವವನ್ನು ನಾನು ಎಂದಿಗೂ ಒಪ್ಪಿಕೊಳ್ಳೋಣ ಎನ್ನುವ ಮಾತುಗಳನ್ನ ಆಡಿರುವುದು ಸಾಕಷ್ಟು ಬಿಜೆಪಿ ಪಕ್ಷಕ್ಕೆ ಮುಜುಗರ ತಂದಿರುವಂತದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ಚೇತನ್ ತಮ್ಮೆಲ್ಲ ಮಾಹಿತಿಗಾಗಿ.